ಎಂಬತಕ್ಕಂಥ ಒಂದು ನಿಬಂಧ. ಇದು ಒಂದು ನಿಬಂಧ. ಈ ನಿಬಂಧವನ್ನ ಮಾಡ್ತಾ ಇದ್ದೀನಿ. ಇದೇನಪ್ಪ ಅಂದ್ರೆ ನಮ್ಮ ತಾಯ್ನಾಡಾದ ಕರ್ನಾಟಕದ ಒಂದು ಕಿರು ಪರಿಚಯವನ್ನ ಈ ಒಂದು ನಿಬಂಧದಲ್ಲಿ ನಿಮಗೆ ಇಟ್ಟಿದ್ದಾರೆ. ಇಲ್ಲಿ ಪಾಠ್ಕಾಸ ಅಂತಂದ್ರೆ ಹೇಗಪ್ಪ ಅಂತಂದ್ರೆ ಜನನಿ ಜನ್ಮ ಭೂಮಶ್ಚ ಸ್ವರ್ಗಾದಿ ಗರಿಯಾಸಿ ಅಂತಂದ್ರೆ ಈ ಪ್ರತ್ಯೇಕ ವ್ಯಕ್ತಿ का अपनी जन्मभूमि से अनुराग और उस पर अभिमान करना सहज है. ಅಂದರೆ ಸಾಮಾನ್ಯವಾಗಿ ನಾವು ಹುಟ್ಟಿದ ನಾಡು, ನಾವು ಬೆಳೆದ ನಮ್ಮ ಭಾಷೆ, ನಮ್ಮ ನಾಡು ಇವುಗಳ ಕಂಡ ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದಂಥ ಸ್ವಾಭಿಮಾನ, ಒಂದು ಪ್ರೀತಿ ಗೌರವ ಎಂದು ಇದ್ದೇ ಇರುತ್ತೆ, ಒಂದು ಅಭಿಮಾನ ಇರುತ್ತೆ. ಇದು ನನ್ನ ನಾಡು, ಇದು ನನ್ನ ಭಾಷೆ ಅಂತ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದ ಒಂದು ರಾಜ್ಯದಾಗಲಿ, ಅವ್ರದೇ ಆದ ಒಂದು ಭಾಷೆ ಆಗಲಿ, ಅವ್ರದೇ ಆದ ಒಂದು ದೇಶದಾಗಲಿ, ಅಥವಾ ಕೊನೆಗೆ ಅವ್ರದೇ ಆದ ಒಂದು ಪುಟ್ಟ ಹಳ್ಳಿಯಾದ್ರೂ ಕೂಡ ಇದು ನಮ್ಮೂರು ಅಂತಕ್ಕಂಥ ಒಂದು ಏನಿದೆ ಒಂದು ಅಭಿಮಾನ ಇರುತ್ತೆ. ಕರ್ನಾಟಕ ಹಮಾರಿ ಜನ್ಮಭೂಮಿ ಹೈ. ನಮ್ಮ ಕರ್ನಾಟಕ ನಮ್ಮ ಜನ್ಮಭೂಮಿ, ನಮ್ಮ ತಾಯಿನಾಡು. ಯಹಂಕಿ ಪ್ರಾಕೃತಿಕ ಸುಷ್ಮಾ ಸಾಹಿತ್ಯಿಕ ವೈಭವ್. ನಮ್ಮಲ್ಲಿ ತುಂಬ ಪ್ರಾಕೃತಿಕವಾಗಿ ಅಂತೂ ನಮ್ಮ ಕರ್ನಾಟಕ ಅದ್ಭುತವಾದಂಥ ಒಂದು ರಾಜ್ಯ, ಮತ್ತು ಸಾಹಿತ್ಯಿಕವಾಗಿ ಸಾಹಿತ್ಯನೂ ಕೂಡ ಅಷ್ಟೇ ಬಹಳ ಉಳುಸಾಗಿ ಬೆಳೆದಂಥ ಒಂದು ಕನ್ನಡ ಸಾಹಿತ್ಯ. ಮತ್ತು ವಿಜ್ಞಾನ ಕ್ಷೇತ್ರದಲ್ಲಂತೂ ಕೂಡ ತುಂಬ ಪ್ರಗತಿಯನ್ನು ನಾವು ಹೊಂದಿದ್ದೇವೆ. ಪ್ರಗತಿ ಅಪಾರ, ತುಂಬ ಡೆವಲಪ್ಮೆಂಟ್ ಆಗಿದ್ದೇವೆ. ದೇಶ ವಿದೇಶಕ್ಕೆ ಲೋಗ್ ಯಹಂ ಕಿ तकनीकी के विकास की मुक्त कंठ से प्रशंसा करते हैं. ಅಂದರೆ ದೇಶ ವಿದೇಶದ ಹೊರದೇಶದವರು ಕೂಡ ನಮ್ಮ ರಾಜ್ಯವನ್ನು ಮುಕ್ತ ಕಂಠದಲ್ಲಿ ಹೊಗಳುತ್ತಾರೆ, ಸಂತೋಷ ಪಡ್ತಾರೆ, ಪ್ರಶಂಸೆ ಪಡ್ತಾರೆ. ನಮ್ಮ ರಾಜ್ಯದ ಬಗ್ಗೆ ಹೆಮ್ಮೆಯ ಮಾತುಗಳನ್ನು ಆಡ್ತಾರೆ. ಯಾಕಪ್ಪ ಅಂದರೆ ಅಷ್ಟೊಂದು ಸುಂದರವಾದಂಥ ನಾಡು. ನಮ್ಮಲ್ಲಿ ಒಂದು ಪ್ರವಾಸವಾಗಿರ್ಬೋದು, ಅಥವಾ ಪ್ರತಿ ವರ್ಷಕ್ಕೊಂದ್ಸರಿ ನಡೀತಕ್ಕಂಥ ನಮ್ಮ ದಸರಾ ನಾಡ ಹಬ್ಬ ಆಗಿರ್ಬೋದು. ಇಲ್ಲಿ ನಮ್ಮ ನಾಡ ಹಬ್ಬಕ್ಕೆ ನಮ್ಮ ಕನ್ನಡಿಗರಿಗಿಂತ ಹೊರದೇಶದವರೇ ಹೆಚ್ಚು ಒಂದು ನೋಡುವಂಥ ಒಂದು ಅದ್ಭುತವಾದಂಥ ಘಟನೆ ಇದೆ. ಯಾಕಂತಂದರೆ ಅಷ್ಟೊಂದು ಸುಂದರವಾದಂಥ ನಮ್ಮ ದಸರಾ ನಾಡ ಹಬ್ಬವನ್ನು ವಿದೇಶಿಯರು ತುಂಬ ಅಚ್ಚುಮೆಚ್ಚಾಗಿ ತುಂಬ ಮೆಚ್ಚಿಕೊಂಡಿದ್ದಾರೆ. ಅಷ್ಟೊಂದು ವೈಭವಯುತವಾಗಿ ನಡೀತದೆ ನಮ್ಮ ದಸರಾ ನಾಡ ಹಬ್ಬ. ಹಾಗೆ ಇಲ್ಲಿರ್ತಕ್ಕಂಥ ಒಂದು ಸಾಹಿತ್ಯ ಆಗಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಒಂದು ಪ್ರಕೃತಿ ಸೌಂದರ್ಯ ಇರ್ಬೋದು, ಒಂದು ಪ್ರವಾಸಿಕವಾಗಿರ್ಬೋದು, ಎಲ್ಲವೂ ಕೂಡ ವಿದೇಶಿಯರು ಇದನ್ನು ಪ್ರಶಂಸೆ ಅಂತಂದರೆ ಹೊಗಳ್ತಾರೆ, ಇಷ್ಟಪಡ್ತಾರೆ ಅಂತ. इस संदर्भ से प्रस्तुत पाठ अत्यंत प्रासंगिक एवं सार्थक है. ಈ ಒಂದು ಸಂದರ್ಭದಲ್ಲಿ ಈ ಕರ್ನಾಟಕದ ಒಂದು ಚಿಕ್ಕ ಒಂದು ಪರಿಚಯವನ್ನು ನಿಮಗೆ ಹಾಗೆ ಬರೆದಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನಮ್ಮ ಕನ್ನಡ ತಾಯಿಯ, ನಮ್ಮ ಕರ್ನಾಟಕದ ಒಂದು ವಿಚಾರವನ್ನು ಒಂದು ಚಿಕ್ಕದಾಗಿ ತಿಳ್ಕೊಳ್ತಕ್ಕಂಥ ಒಂದು ಸೌಭಾಗ್ಯ ಇವತ್ತು ನಿಮಗೆಲ್ಲ ಬಂದಿದೆ ನೋಡಿ. ಪ್ರಸ್ತುತ ನಿಬಂಧ. ಈ ಒಂದು ನಿಬಂಧದಲ್ಲಿ ದ್ವಾರ ಛಾತ್ರ ಅಂದರೆ ಮಕ್ಕಳು, ನೀವುಗಳು ಕರ್ನಾಟಕಕ್ಕೆ ಅತೀತ ವೈಭವ ಅಂದರೆ ನಮ್ಮ ಕರ್ನಾಟಕದ ಒಂದು ವೈಭವ, ವರ್ತಮಾನ, प्रौद्योगिक विकास तथा प्रकृति संपदा के साथ साथ इस राज्य के महान व्यक्तियों की साधना का परिचय प्राप्त करते हैं. ಅಂದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಪ್ರಾದ್ಯೋಗಿಕ ಅಂದರೆ ಉದ್ಯೋಗದಲ್ಲಿರ್ತಕ್ಕಂಥ ಒಂದು ಡೆವಲಪ್ಮೆಂಟು, ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ನಮ್ಮಲ್ಲಿರ್ತಕ್ಕಂಥ ಪ್ರಗತಿಶೀಲತೆ, ಮತ್ತು ನಮ್ಮಲ್ಲಿ ಸಾಧನೆ ಮಾಡ್ತಕ್ಕಂಥ ಸಾಹಿತ್ಯಕಾರರ ಒಂದು ಪರಿಚಯ, ಈ ರೀತಿ, ಮತ್ತು ಇಲ್ಲಿ ನಡೀತಕ್ಕಂಥ ಒಂದು ಹರಿಯತಕ್ಕಂಥ ನದಿಗಳು, ಮತ್ತು ಇಲ್ಲಿರ್ತಕ್ಕಂಥ ನಮ್ಮಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಮತ್ತು ನಾವು ಆಡ್ತಕ್ಕಂಥ ಭಾಷೆ ಯಾವುದು, ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ಈ ರೀತಿ ಇಲ್ಲಿ ಹರಿತಕ್ಕಂಥ ಒಂದು ಸುಂದರವಾದಂಥ ಒಂದು ಬೆಟ್ಟ ಗುಡ್ಡಗಳು ಇರ್ಬೋದು. ಇದರ ಬಗ್ಗೆ ಮಕ್ಕಳಿಗೆ ನಿಮಗೊಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗೆ ನೋಡಿ ಬನ್ನಿ, ಒಂದು ಸಾರಿ ನಮ್ಮ ಕರ್ನಾಟಕ ರಾಜ್ಯವನ್ನು ಒಮ್ಮೆ ನೋಡಿಕೊಂಡು ಬರೋಣ. ಕರ್ನಾಟಕ ರಾಜ್ಯ ಭಾರತ ದೇಶದ ಪ್ರಗತಿಶೀಲ ರಾಜ್ಯ. ಅಂದರೆ ಕರ್ನಾಟಕ ರಾಜ್ಯ ಭಾರತ ಮಾತೆ, ನಮ್ಮ ದೊಡ್ಡ ಅಮ್ಮ ದೊಡ್ಡ ಅಮ್ಮ ಭಾರತ ಮಾತೆ, ಅವಳ ಮಗಳಾದ ಕರ್ನಾಟಕ ಮಾತೆ ಏನಪ್ಪ ಅಂದರೆ ಪ್ರಗತಿಶೀಲ ರಾಜ್ಯ ಅಂತಂದರೆ ಈಗ ತಾನೇ ನಾವು ಡೆವಲಪ್ಮೆಂಟ್ ಆಗ್ತಾ ಇದ್ದೀವಿ, ಡೆವಲಪ್ಮೆಂಟ್ ಆಗ್ತಾ ಇರ್ತಾರೆ. ಪ್ರಗತಿಶೀಲ ಅಂದರೆ ಪ್ರಗತಿಯನ್ನು ಹೊಂದ್ತಾ ಇದ್ದೀವಿ. यहाँ की आबादी लगभग 6 करोड़ में ऊपर है. ಅಂದರೆ ನಮ್ಮ ಆಬಾದಿ ಮೀನ್ಸ್ ಜನಸಂಖ್ಯೆ ಪಾಪ್ಯುಲೇಷನ್. ನಮ್ಮ ಪಾಪ್ಯುಲೇಷನ್ ಎಷ್ಟು ಸರಿಸುಮಾರು ಒಂದು 6 ಕೋಟಿ ಒಂದು 80 ಲಕ್ಷದ ಹತ್ರ ಈಗ ಇದೆ. प्रकृति माता ने कर्नाटक राज्य को अपने हाथों से सावकर सुंदर और समृद्ध बनाया है. ಅಂದರೆ ಪ್ರಕೃತಿ ಮಾತೆ ಏನು ಮಾಡಿದ್ದಾಳೆ, ನಮ್ಮ ಭಾರತ ಮಾತೆ ನಮಗೆ, ನಮ್ಮ ಕರ್ನಾಟಕ ಮಾತೆ ಏನು ಮಾಡಿದ್ದಾಳೆ ಅಂತಂದರೆ ಅವಳ ಕೈಯಲ್ಲಿ ಸುಂದರವಾದಂಥ ಒಂದು ಈ ಪ್ರಕೃತಿಯನ್ನು
ಕೊಟ್ಟಿದ್ದಾಳೆ. ನಮ್ಮ ಕರ್ನಾಟಕ ಅಂತೂ ಈ ಪ್ರಕೃತಿ ಸೌಂದರ್ಯದಲ್ಲಿ ಅದ್ಭುತವಾದಂಥ ಒಂದು ಪ್ಲೇಸ್, ಒಂದು ಸ್ಥಳ. ಕರ್ನಾಟಕಕ್ಕೆ ಪ್ರಕೃತಿಕ ಸುಷ್ಮಾ ಅಂದರೆ ತುಂಬ ಸುಂದರ, ಅತಿ ಸುಂದರ, ನಯನ ಮನೋಹರ. ನೋಡೋದಕ್ಕೆ ಈ ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿದೆ. ಕರ್ನಾಟಕದ ಒಂದು ಪ್ರಕೃತಿ ಸೌಂದರ್ಯ ಏನಾಗಿದೆ, ಅದ್ಭುತವಾಗಿದೆ. ಪಶ್ಚಿಮ ಮೇ ವಿಶಾಲ ಅರಬ್ಬಿ ಸಮುದ್ರ ಲಹರಾತೆ ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ ವಿಶಾಲವಾದಂಥ ಅರಬ್ಬಿ ಸಮುದ್ರ ಹರಿತಾ ಇದೆ. इसी प्राप्त में दक्षिण में उत्तर देश के चोर तक फैली लंबी पर्वतमालों को पश्चिमी घाट कहते हैं. ಅಂದರೆ ಇಲ್ಲಿ ಉತ್ತರದಲ್ಲಿ ಏನಿದೆ ಅಂದರೆ ಬಹಳ ಪರ್ವತ, ಎತ್ತರವಾದಂಥ ಒಂದು ಲಂಬವಾದಂಥ ಒಂದು ಏನಾಗಿದೆ ಪರ್ವತಗಳಿವೆ. ಇದನ್ನು ನಾವೇನಂತ ಕರಿತೀವಿ, ಪಶ್ಚಿಮಿ ಘಾಟ್ಗಳು, ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ. ಇಸಿ ಇನಿ ಘಾಟೋं को कुछ भाग ಸಹೃದಯ ಕಾಲಾತ ಅಂದರೆ ಸಹ್ಯಾದ್ರಿ. ಇದನ್ನು ಈ ಒಂದು ಪಶ್ಚಿಮ ಘಟ್ಟಗಳನ್ನು ನಾವೇನು ಸಹ್ಯಾದ್ರಿ ಅಂತ ಕರಿತೀವಿ. ದಕ್ಷಿಣ ಮೇ ನೀಲಗಿರಿ ಕಿ ಪರ್ವತವಾಲಿಯು ಶೋಭಾಯಾನಮಾನ ಅಂದರೆ ಈ ಏನಂತ ಕರಿತೀವಿ ನಾವು ಇದಕ್ಕೆ, ಈ ಪಶ್ಚಿಮದ ಈ ಘಟ್ಟಗಳನ್ನು ನಾವು ಸಹ್ಯಾದ್ರಿ ಅಂತ ಕರಿತೀವಿ. ಮತ್ತು ಈ ದಕ್ಷಿಣದಲ್ಲಿ ನೀಲಗಿರಿಗಳಿವೆ. ನೀಲಗಿರಿಗಳು ಇದಕ್ಕೆ ಬಹಳ ಸುಂದರವಾದಂಥ ನೀಲಗಿರಿ ಬೆಟ್ಟಗಳಿವೆ. ಕರ್ನಾಟಕ ಮೇ ಕನ್ನಡ ಭಾಷಾ ಬೋಲಿ ಜಾತಿ ಹೈ. ಕರ್ನಾಟಕದಲ್ಲಿ ಹೆಚ್ಚಾಗಿ ಮಾತಾಡ್ತಕ್ಕಂಥ ಭಾಷೆ, ನಮ್ಮ ಮಾತೃಭಾಷೆ ಯಾವುದಪ್ಪ ಅಂದರೆ ಕನ್ನಡ. और इसकी राजधानी बेंगलुरु है. कर्नाटकದ ರಾಜಧಾನಿ ಬೆಂಗಳೂರು. यहाँ देश विदेश के लोग आकर बस गए हैं. ದೇಶ ವಿದೇಶದಿಂದ ಜನಗಳು ಏನು ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿದೆ ವಾತಾವರಣ, ತಂಪಾದ ವಾತಾವರಣ. ಅದಕ್ಕೆ ಜಾಸ್ತಿ ಹೆಚ್ಚಾಗಿ ಬೆಂಗಳೂರಿನಲ್ಲೇ ಜನ ಹೆಚ್ಚು ವಾಸಿಸ್ತಾರೆ. ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಉದ್ಯೋಗಗಳು ಹೆಚ್ಚಾಗಿದೆ. ಅದಕ್ಕೋಸ್ಕರ ಭಾರತದಲ್ಲಿ 5ನೇ ಸ್ಥಾನದಲ್ಲಿ ಈ ನಮ್ಮ ಬೆಂಗಳೂರು ರಾಜಧಾನಿ ಇದೆ. ಯಾಕೆಂದರೆ ಮೊದಲು 4 ರಾಜಧಾನಿಗಳು ಮಹಾನ್ ನಗರಿಗಳು, ಅದರಲ್ಲಿ 5ನೇ ನಗರ ಯಾವುದಪ್ಪ ಅಂದರೆ ನಮ್ಮ ಬೆಂಗಳೂರು. ಬೆಂಗಳೂರು ಶಿಕ್ಷಾ का ही नहीं बल्कि बड़े बड़े उद्योग धंधे का भी केंद्र है. ಅಂದರೆ ಬೆಂಗಳೂರು ಕೇವಲ ಶಿಕ್ಷಣಕ್ಕೆ ಮಾತ್ರ ಅಲ್ಲ, ಇಲ್ಲಿ ದೊಡ್ಡ ದೊಡ್ಡ ಉದ್ಯೋಗಗಳ, ಕೈಗಾರಿಕೆಗಳು, ಕಾರ್ಖಾನೆಗಳಿದೆ. ಅದಕ್ಕೋಸ್ಕರ ಜನ ಇಲ್ಲಿ ಯಾಕಪ್ಪ ಹೆಚ್ಚಾಗುತ್ತಾರೆ ಅಂದರೆ ಮೇನು ಉದ್ಯೋಗಕ್ಕೋಸ್ಕರ ಬರ್ತಾರೆ. ಈಗ ನೋಡಿ, ಲಾಕ್ಡೌನು, ಉದ್ಯೋಗ ಇಲ್ಲ ಅಂತ ಎಲ್ಲ ಅವ್ರು ಹಳ್ಳಿಗೆ ವಾಪಸ್ ಹೋಗಿದ್ರು. ಈಗ ಯಾವಾಗ ಲಾಕ್ಡೌನ್ ಸಡಿಲಿಕ್ಕೆ ಆಯಿತು, ಮತ್ತೇನು ಮಾಡ್ತಾರೆ, ಹಳ್ಳಿಲಿ ಜೀವನ ಮಾಡೋದು ಕಷ್ಟ, ಅದಕ್ಕೋಸ್ಕರ ಮತ್ತೇನು ಮಾಡ್ತಾರೆ, ನಗರಕ್ಕೆ ಬರ್ತಾರೆ. ಕಾರಣ ಏನಪ್ಪ, ಅಲ್ಲಿ ಉದ್ಯೋಗ ಸಿಗುತ್ತೆ, ಜೀವನವನ್ನು ಮಾಡ್ಬೋದು. ಅದಕ್ಕೋಸ್ಕರ ಜನ ನಗರಕ್ಕೆ ವಾಪಸ್ಸು ಬರೋದು. ಯಾ ಪ್ರಸಿದ್ಧ ಭಾರತೀಯ ವಿಜ್ಞಾನ ಸಂಸ್ಥಾನ ನೋಡಿ, ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸಂಸ್ಥಾನಗಳು, ಉದ್ಯೋಗ ಸಂಸ್ಥೆಗಳು ಯಾವಪ್ಪ ಅಂತಂದರೆ, ಒಂದೇನು HAL, HMT, ITI, BHEL, BEL, ಇವು ಜೈಸಿ ಬಹುತ್ ಸಂಸ್ಥಾನೆ ಹೈ. ಇಸಿ ಸಿಲಿಕಾನ್ ಸಿಟಿ ಬಿ ಕಹಾ ಜಾತಾ ಹೈ. ಇದನ್ನು HAL, HMT, BHL ಇವುಗಳ ವಿಸ್ತರಣೆ ಇಲ್ಲಿ ನಿಮಗೆ ಈ ಕೊನೆಯದಲ್ಲಿದೆ. ನೀವು ಇದನ್ನು ನೋಡಿ ಓದ್ಕೊಂಡು ತಿಳ್ಕೊಬೇಕು. ನೋಡಿ, ಇಲ್ಲಿ ಕೊನೆಯ ಭಾಗದಲ್ಲಿದೆ ವಿಸ್ತರಣೆ ಇದೆ. ಇದನ್ನು ನೀವು ಆಮೇಲೆ ಅದನ್ನು ಓದ್ಕೊಂಡು ತಿಳ್ಕೊಬೋದು. ಏನಪ್ಪ, ಇದರಿರೋದ್ರಿಂದ ನಮ್ಮ ಬೆಂಗಳೂರನ್ನ ನಾವೇನಂತ ಕರಿತೀವಿ ಅಂದರೆ ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಉದ್ಯೋಗಗಳು ಬಹಳ ದೊಡ್ಡ ಸಂಸ್ಥೆಗಳಿವೆ. ಇದನ್ನು ನಾವೇನಂತಂದರೆ ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಇಲ್ಲಿರ್ತಕ್ಕಂಥ ವಿಜ್ಞಾನಿಗಳು ಯಾರಪ್ಪ ಅಂದರೆ ಸರ್ CV ರಾಮನ್. ವಿಜ್ಞಾನಿಗಳು ಇಲ್ಲಿ ವಾಸವಾಗಿರ್ತವ್ರು ಯಾರು? ಸರ್ CV ರಾಮನ್, ಸರ್ ಎಂ ವಿಶ್ವೇಶ್ವರಯ್ಯನವರು, ಡಾಕ್ಟರ್ ANR ರಾವ್ ಆ್ಯಂಡ್ ಶಕುಂತಲಾ ದೇವಿ. ಅಂದರೆ ಶಕುಂತಲಾ ದೇವಿ, ನಿಮಗೆ ಈ ವಿಜ್ಞಾನಿಗಳು, ವಿಶ್ವೇಶ್ವರಯ್ಯ ಎಲ್ಲ ನಿಮ್ಗೆ ಗೊತ್ತು, ಕನ್ನಂಬಾಡಿಯನ್ನು ಕಟ್ತವರು. ಹಾಗೆ ಸರ್ CV ರಾಮನ್ ಇವರೆಲ್ಲ ವಿಜ್ಞಾನಿಗಳು. ಹಾಗೆ ಶಕುಂತಲಾ ದೇವಿ ಯಾರಪ್ಪ ಅಂತಂದರೆ ಮಾನವ ಕಂಪ್ಯೂಟರ್. ಇವರು ಕಂಪ್ಯೂಟರ್ನ ತುಂಬ ಅತ್ಯಂತ ಜ್ಞಾನವುಳ್ಳತಕ್ಕ, ಕಂಪ್ಯೂಟರ್ಗಿಂತ ಹೆಚ್ಚಿನ ಬ್ರೈನನ್ನು ಹೊಂದಿದ್ರು. ಅದಕ್ಕೆ ಇವ್ರನ್ನ ಮಾನವ ಕಂಪ್ಯೂಟರ್ ಅಂತ ಕರಿತಾ ಇದ್ರು. ಅವರೇ ಶಕುಂತಲಾ ದೇವಿ. ಈಗ ಇಂತಹ ದಿಗ್ಗಜೋ वे वैज्ञानिक तथा प्रायोगिक क्षेत्र में ನಾರಾಯಣ ಮೂರ್ತಿ, ಇನ್ಫೋಸಿಸ್ನ ಅಧ್ಯಕ್ಷರು ನಾರಾಯಣ ಮೂರ್ತಿ ಮತ್ತು ಇವರ ಮಿಸಸ್ ಸುಧಾಮೂರ್ತಿ, ಇವರಂತೂ ತುಂಬ ಒಂದು ಪ್ರಗತಿಯನ್ನು ಉದ್ಯೋಗದಲ್ಲಿ ಅತ್ಯಂತ ಒಂದು ಸಾಧನೆಯನ್ನೇ ಮಾಡಿದ್ದಾರೆ. ಸುಧಾಮೂರ್ತಿ ಆಗಿರ್ಬೋದು, ನಾರಾಯಣ ಮೂರ್ತಿ ಆಗಿರ್ಬೋದು. अपनी महत्तर उपलब्धियों से कर्नाटक को विश्व पटल पर अंकित किया है. ಅಂದರೆ
ಕರ್ನಾಟಕ ಇಡೀ ವಿಶ್ವದಲ್ಲೇ ಒಂದು ಹೆಸರನ್ನ ಉಳಿತಕ್ಕಂಥ ಒಂದು ಸ್ಥಳ ಆಗಿದೆ ಈ ದಿನ. ಈ ಒಂದು ಇಷ್ಟೊಂದು ಬೃಹದಾಕಾರವಾದ ಒಂದು ಸಂಸ್ಥೆಗಳು ನಮ್ಮಲ್ಲಿ ಇರೋದ್ರಿಂದ ನಮ್ಮ ಕರ್ನಾಟಕಕ್ಕೆ ಒಂದು ವಿಶ್ವದಲ್ಲೇ ಒಂದು ಒಳ್ಳೆಯ ಸ್ಥಾನ ಇದೆ. ಇಲ್ಲಿ 2000 ಅಂದರೆ ಸನು 2013 में डॉक्टर CNR राव को ಸರ್ವೋಚ್ಚ ಪುರಸ್ಕಾರ ಅಂದರೆ ಭಾರತ ರತ್ನ ಪ್ರಾಪ್ತ ಹುआ है. ಅಂದರೆ ಭಾರತದಲ್ಲಿ ನಮ್ಮ ಭಾರತದಲ್ಲಿ ಅತ್ಯಂತ ಶ್ರೇಷ್ಠ ಪ್ರಶಸ್ತಿ ಅಂತಪ್ಪ ಅಂದರೆ ಭಾರತ ರತ್ನ ಪ್ರಶಸ್ತಿ. ಭಾರತ ರತ್ನ ಪ್ರಶಸ್ತಿಯನ್ನು ಸರ್ CV ರಾಮನ್ಗೆ 2013ನೇ ಇಸ್ವಿಯಲ್ಲಿ ಕೊಟ್ಟರು. ಅದೇ ಸಂದರ್ಭದಲ್ಲಿ ನಮ್ಮ ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ಗೂ ಕೂಡ ಕೊಟ್ಟರು. हम सोना ಇಲ್ಲಿರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥದ್ದು ಸೋನಾ ಮೀನ್ಸ್ ಚಿನ್ನ, ಲಂಬ, ಲೋಹ ಗೊತ್ತು ನಿಮಗೆಲ್ಲ, ಕಬ್ಬಿಣ आदि कई प्रकार की उपयोगी धातुएं मिलती है. ಅಂದರೆ ನಮ್ಮಲ್ಲಿ ಖನಿಜ ಸಂಪತ್ತುಗಳು ಕೂಡ ಅಪಾರವಾಗಿದೆ. ಭದ್ರಾವತಿ ಮೇ ಕಾಗಜ, ಭದ್ರಾವತಿಯಲ್ಲಿ ಶಿವಮೊಗ್ಗದ ಭದ್ರಾವತಿಯಲ್ಲಿ ಕಾಗದದ ಫ್ಯಾಕ್ಟರಿ ಕಾರ್ಖಾನೆ ಇದೆ. ಲೋಹೆ ಅವರು ಇಸ್ಪಾತ್ಗೆ ಬಡೆ ಕಾರ್ಖಾನೆ है. ಅಂದರೆ ಲೋಹೆ ಅಂತಾರೆ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಭದ್ರಾವತಿಯಲ್ಲಿದೆ. इसके अलावा कर्नाटक में चीनी मीन्स ಸಕ್ಕರೆ, सीमेंट, ರೇಷ್ಮೆ और कागज उत्पादन के अनेक कारखाने ಇದೆ. ಇದರ ಜೊತೆಗೆ ಸಕ್ಕರೆ ಕಾರ್ಖಾನೆ ಇದೆ, ಮತ್ತೆ ಸೋಪ್ ಫ್ಯಾಕ್ಟರಿ ಇದೆ, ರೇಷ್ಮೆ ಅಂದರೆ ರೇಷ್ಮೆ ನಾವೆಲ್ಲ ಬೆಳೀತೀವಲ್ಲ ರೇಷ್ಮೆಗಳು, ಅದರ ಕಾರ್ಖಾನೆ ಇದೆ. ಅನೇಕ ಕಾರ್ಖಾನೆಗಳು ನಮ್ಮ ಕರ್ನಾಟಕದಲ್ಲಿದೆ. ಕರ್ನಾಟಕ में चंदन के पेड़ विपुल मात्रा है. ಅಂದರೆ ಬಹಳ ಅದ್ಭುತವಾದಂಥ ಮಾತು, ನಮ್ಮ ಕನ್ನಡ ನಾಡಿನಲ್ಲಿ ಅತ್ಯಂತ ಹೆಚ್ಚಾಗಿ ಸಿಗ್ತಕ್ಕಂಥ ಮರ ಬೆಳೀತಕ್ಕಂಥದ್ದು ಯಾವುದಪ್ಪ ಅಂದರೆ ಶ್ರೀಗಂಧ. ಅದಕ್ಕೋಸ್ಕರ ನಮ್ಮ ಕನ್ನಡ ನಾಡನ್ನು ಶ್ರೀಗಂಧದ ನಾಡು, ಗಂಧದ ನಾಡು ಅಂತ ಕರೀತೀವಿ. ನಮ್ಮ ಕರ್ನಾಟಕವನ್ನು ಏನಂತ ಕರೀತೀವಿ? ಗಂಧದ ನಾಡು. ಇಸ್ಲಿ ಕರ್ನಾಟಕಕ್ಕೂ ಚಂದನಕ ಅಗಾರ ಕಹದೆ. ಇಲ್ಲಿ ತುಂಬ ಚಂದನದ ಒಂದು ಅಗಾರವೇ ಇಲ್ಲಿದೆ. ಯಹ ಚಂದನ್ ಕಾ ತೇಲ್, ಚಂದನ ಅಂದರೆ ಶ್ರೀಗಂಧದ ತೇಲ್ ಮೀನ್ಸ್ ಎಣ್ಣೆ, ಸಾಬೂನ್ ತಥಾ ಕಾಲಕೃತಿಯು ಬಿ ಬನಾಯಿ ಜಾತಿ. ಇಲ್ಲಿ ಈ ಗಂಧದಿಂದ, ಶ್ರೀಗಂಧದಿಂದ ನಾವೇನು ಸಾಬೂನನ್ನು ತಯಾರಿಸ್ತಾರೆ, ಎಣ್ಣೆಯನ್ನು ತಯಾರಿಸ್ತಾರೆ. ಕಾವೇರಿ, ಕರ್ನಾಟಕದಲ್ಲಿ ಹರಿತಕ್ಕಂಥ ನದಿಗಳ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ಈಗ ಯಾವ್ಯಾವುದಪ್ಪ ಅಂದರೆ ಕಾವೇರಿ, ಕೃಷ್ಣ, ತುಂಗಭದ್ರಾ ಆದಿ ಅನೇಕ ನದಿಯು ಬಹತಿ ಹೈ. ಇಲ್ಲಿ ಹರಿತಕ್ಕಂಥ ನದಿಗಳು ಕರ್ನಾಟಕದಲ್ಲಿ ಕಾವೇರಿ, ಕೃಷ್ಣ, ತುಂಗಭದ್ರಾ ಅನೇಕ ನದಿಗಳು ಇಲ್ಲೇನಾಗ ತುಂಬಿ ಹರಿತಾ ಇದ್ದಾವೆ. इन नदियों पर बांध बनाए गए हैं. इनसे हजारों एकड़ जमीन सिंची जाती है. ಅಂದರೆ ಸಾವಿರಾರು ಜಮೀನ್ ಮೇಲೆ, ಸಾವಿರಾರು ಎಕರೆ ನೆಲದ ಮೇಲೆ ಈ ನದಿ ಏನಾಗುತ್ತೆ ಹರಿದು ಹೋಗ್ತದೆ. ಅದಕ್ಕೆ ಹರಿದು ಹೋದ್ರೆ ಏನಾಗುತ್ತೆ, ನಮ್ಮ ರೈತರಿಗೆ ವ್ಯವಸಾಯ ಮಾಡಲಿಕ್ಕೆ ಸಹಾಯಕವಾಗುತ್ತದೆ. ಅದರಿಂದ ನಮ್ಮ ನಾಡು, ನಮ್ಮ ಕರ್ನಾಟಕ ನಾಡು ಹಚ್ಚ ಹಸಿರಾಗಿರ್ತದೆ. ಯಾಕಂದರೆ ಇಲ್ಲಿ ನದಿಗಳು ತುಂಬಿ ಇರೋದ್ರಿಂದ ನಮ್ಮ ಕರ್ನಾಟಕ ಯಾವಾಗಲೂ ಸುತ್ತ ಯಾವಾಗಲೂ ಹಚ್ಚ ಹಸಿರಾಗೇ ಇರ್ತಾರೆ. इसके अलावा इन नदियों के जलाशयों, इल्ली जलाशयಗಳಿವೆ. जलाशयों की सहायता से ऊर्जा उत्पादन केंद्र भी स्थापित किए गए. ಅಂದರೆ ಇಲ್ಲಿ ಜಲಾಶಯಗಳಿರೋದ್ರಿಂದ ನಮಗೆ ಊರ್ಜಾ ಮೀನ್ಸ್ ಒಂದು ಏನು ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ನಮ್ಗೆ ಏನಾಗಿದೆ, ಸಹಾಯ ಆಗಿದೆ. ಜೋಗ್, ಇಲ್ಲಿರ್ತಕ್ಕಂಥ ಒಂದು ಜಲಪಾತಗಳ ಪರಿಚಯ ಆಗ್ತಾ ಇದೆ. ಜೋಗ್, ಅಬ್ಬಿ, ಗೋಕಾಕ್, ಶಿವನ ಸಮುದ್ರ ಆದಿ ಜಲಪ್ರಪಾತ ಮನಮೋಹಕ. ನೀವು ಯಾವಾಗಾದ್ರೂ ಟೂರ್ಗೆ ಹೋದ್ರೆ ನೋಡಿ, ಕೊಡಗಿನಲ್ಲಿ ಅಬ್ಬಿ ಪ್ಲಾಸು ಈ ಮಳೆ ಬಂದಾಗ ಅದನ್ನು ನೋಡೋಕ್ಕೆ ಒಂದು ತುಂಬಿ ಹರಿತಾ ಇರ್ತದೆ. ಆ ಗೋಕಾಕ್ ಜಲಪಾತ ಇರ್ಬೋದು, ಯಾವಾಗಾದ್ರೂ ಜೋಗು ಜೀವನದಲ್ಲಿ ರಾಜ್ಕುಮಾರ್ ಹೇಳಿದಾರಲ್ಲ, ಜೀವನದಲ್ಲಿ ಒಮ್ಮೆ ನೋಡಿ ಜೋಗಾಗುಂಡಿ ಅಂತ. ನಿಮ್ಮ ಜೀವನದಲ್ಲಿ ಒಂದ್ಸಾರಿ ಆ ಜೋಗಾಗುಂಡಿಯನ್ನು ನೋಡಿ, ಅದರ ಮಳೆಗಾಲದಲ್ಲಂತೂ ನೋಡಿದ್ರೆ ನೀವು ಅದ್ಭುತ ರಮಣೀಯವಾಗಿರುತ್ತೆ. ಅದರ ಸುಂದರವಾದ ಒಂದು ಹರಿಯೋದನ್ನು ನೀವು ನೋಡಬೇಕು, ಒಮ್ಮೆ ಒಂದ್ಸಾರಿ ನೋಡಿ ಅದನ್ನು. ಕರ್ನಾಟಕ ರಾಜ್ಯಕ್ಕೆ ಶಿಲ್ಪಕಲಾ, ಈಗ ಶಿಲ್ಪಕಲೆ ಬಗ್ಗೆ ಬರ್ತಾ ಇದ್ದಾರೆ. ಶಿಲ್ಪಕಲಾ ಅನೇಕ ಹೈ. ಶಿಲ್ಪಕಲಾ ಯಾವ್ಯಾವುದಪ್ಪ ಅಂದರೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಜೋ ಮಂದಿರ, ಇವೆಲ್ಲ ನೋಡ್ಬೇಕು ನೀವು. ಬಾದಾಮಿ, ಐಹೊಳೆ, ಬೇಲೂರು, ಹೊಳೆಬೀಡು ಬಹಳ ಸುಂದರವಾಗಿ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ. ಅದನ್ನು ನೀವು ನೋಡಬೇಕು, ಜೀವನದಲ್ಲಿ ಒಂದೇ ನೋಡಿದ್ರೆ ನಿಮ್ಮ ಬದುಕು ಸಾರ್ಥಕವಾಗುತ್ತೆ. उनकी ಶಿಲ್ಪಕಲಾ और ವಾಸ್ತುಕಲಾ ಅದ್ಭುತ. ಇಲ್ಲಿರ್ತಕ್ಕಂಥ ಶಿಲ್ಪಕಲಾ, ವಾಸ್ತುಕಲೆ ಏನಾಗಿದೆ, ಬಹಳ ಅದ್ಭುತವಾಗಿದೆ. ಬೇಲೂರು, ಹಳೆಬೀಡು, ಸೋಮನಾಥಪುರ
ಕೆ ಮಂದಿರೋं से पत्थर की जो मूर्ति हो, ಇಲ್ಲಿರ್ತಕ್ಕಂಥ ಕಲ್ಲುಗಳಿಂದ ಆ ಮೂರ್ತಿಯನ್ನು ಕೆತ್ತಿದರೆ ಅದನ್ನು ನೋಡಿದರೆ ನಿಮ್ಮ ಜನ್ಮ ಸಾರ್ಥಕವಾಗ್ತದೆ. ಸಜ್ಜೀವ ಲಗ್ತಿ ಅದು ಹೇಗಿದೆ ಅಂದ್ರೆ ನಿಜವಾಗ್ಲೂ ಕೂಡ ಜೀವ ಇದೆಯೇನೋ ಅನ್ನೋ ರೀತಿಯಲ್ಲಿ ಅದ್ಭುತವಾದಂಥ ಕೆತ್ತನೆಯನ್ನು ಮಾಡಿದ್ದಾರೆ. ಸುಂದರ ಮೂರ್ತಿಯೋ ಹಮೆ ರಾಮಾಯಣ ಮಹಾಭಾರತ ಪುರಾಣೋं की कहानियों सुनाती है. ಆ ಕಲ್ಲಿನ ಕೆತ್ತನೆಯಲ್ಲಿ ಹೇಗಿದೆ ಅಂತಂದರೆ ಅದು ಕಲ್ಲಿನ ಕೆತ್ತನೆಯನ್ನು ನೋಡಿದರೆ ನಿಮಗೆ ರಾಮಾಯಣದ ಒಂದು ಕತೆ ಜ್ಞಾಪಕ ಬರುತ್ತೆ ಮತ್ತು ಮಹಾಭಾರತದ ಕಥೆಗಳನ್ನು ಆ ಕಲ್ಲಿನ ಮುಖಾಂತರ ಕೆತ್ತಿದ್ದಾರೆ. ಅಷ್ಟೊಂದು ಸುಂದರವಾಗಿ ಅದನ್ನು ಕೆತ್ತಿದ್ದಾರೆ. ಶ್ರವಣ ಬೆಳಗೋಳ 57 फूट ऊंची ಗೊಮ್ಮಟೇಶ್ವರಿ की ಏಕಶಿಲಾ ಪ್ರತಿಮಾ. ಹಾಗೆ ನೀವು ಹಾಸನಕ್ಕೆ ಬಂದು ಹಂಗೆ ಬೇಲೂರು ಹಳೆಬೀಡು ನೋಡ್ಕೊಂಡು ಹಂಗೆ ಹಾಸನಕ್ಕೆ ಬಂದರೆ ಹಾಸನದಲ್ಲಿ ಶ್ರವಣ ಬೆಳಗೊಳ ಇದೆ. ಶ್ರವಣ ಬೆಳಗೊಳದಲ್ಲಿ 57 ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿಯನ್ನು ನೀವು ನೋಡ್ಬೋದು. ಆ ಅದ್ಭುತವಾದ ಜೈನ ಧರ್ಮದ ಒಂದು ಗೊಮ್ಮಟೇಶ್ವರನ ನೋಡ್ತಾ ಇದ್ರೆ ನೀವು ಅಲ್ಲಿ ನಿಂತ್ಕೊಂಡ್ರೆ ಈ ಪ್ರಪಂಚ ಎಲ್ಲ ಏನು ಇಷ್ಟೊಂದು ಸುಂದರವಪ್ಪ, ನಾವು ಬರೀ ನಾವು ಮೂರಲ್ಲೇ ಕೂತ್ಕೊಂಡು ಒದ್ದಾಡ್ತಾ ಇದ್ದೀವಿ, ಒಮ್ಮೆ ನೋಡಬೇಕು ಅವೆಲ್ಲ ನೀವು. ಒಮ್ಮೆ ಅದನ್ನೆಲ್ಲ ನೀವು ನೋಡಿದ್ರೆ ನಿಮಗೆ ನಿಮ್ಮ ಮನಸ್ಸಿಗೆ ಎಷ್ಟೊಂದು ಖುಷಿಯಾಗುತ್ತೆ ಅಂದರೆ ಅದು ನೋಡಿದಾಗಲೇ ಅದನ್ನು ಅನುಭವ ಆಗೋದು. विजयपुर के गोल गुंबज की विस्परिंग गैलरी वास्तुकला का अद्वितीय दृष्टांत. ಅಂದರೆ ಇಲ್ಲಿ ವಿಜಯಪುರ ಮೀನ್ಸ್ ಬಿಜಾಪುರದಲ್ಲಿ ಇದೀವಿ. ವಿಜಯಪುರ ಅಂತಾರೆ ಬಿಜಾಪುರ, ಅಲ್ಲಿ ಗೋಲ್ ಗುಂಬಸ್ ಇದೆ. ಗೋಲ್ ಗುಂಬಸ್ ಇಲ್ಲಿದೆ ನೋಡಿ, ಚಿತ್ರದಲ್ಲಿ ಇದೆಯಲ್ಲ. ಈ ಗೋಲ್ ಗುಂಬಸ್ಸಲ್ಲಿ ನೀವು ಯಾವ ಥರ ಅಂತಂದರೆ ಇದು ಒಂದು ಸಾರಿ ಪ್ರತಿಧ್ವನಿ ಆಗುತ್ತೆ. ಒಂದು ಸಾರಿ ನೀವು ನಿಮ್ಮ ಹೆಸರನ್ನು ಕರೆದ್ರೆ ಅದು 7 ಬಾರಿ ಎಕೋ ಆಗುತ್ತೆ, ಪ್ರತಿಧ್ವನಿಸುತ್ತೆ. ಅಷ್ಟೊಂದು ಸುಂದರವಾಗಿದೆ ಈ ಗೋಲ್ ಗುಂಬಸ್. ಮೈಸೂರು का ಈಗ ಮೈಸೂರು ಪರಿಚಯ ಆಗ್ತಾ ಇದೆ. ಮೈಸೂರು का ರಾಜಮಹಲ್ ಕರ್ನಾಟಕಕ್ಕೆ ವೈಭವ का ಪ್ರತೀಕ. ನೋಡಿ, ಬೆಂಗಳೂರು ವಾಸಕ್ಕೆ ಚೆಂದ ಅಂದರೆ ಮೈಸೂರು ನೋಡೋಕ್ಕೆ ಚೆಂದ ಅಂತಾರೆ. ಹೇಗಪ್ಪ ಅಂದರೆ ನಮ್ಮ ಬೆಂಗಳೂರಿನ ಸಾಂಸ್ಕೃತಿಕ ನಗರಿ ಅದು. ನಮ್ಮ ಬೆಂಗಳೂರು ಸಿಲಿಕಾನ್ ನಗರಿ ಆದರೆ ನಮ್ಮ ಮೈಸೂರು ಸಾಂಸ್ಕೃತಿಕ ನಗರಿ. ನಾನು ಆಗಲೇ ಹೇಳಿದೆ ನಿಮಗೆ, ನಾಡಹಬ್ಬ ದಸರಾವನ್ನು ನಾನು ನಿಮಗಾಗಲೇ ಪರಿಚಯ ಮಾಡಿಕೊಟ್ಟೆ. ಆ ಮೈಸೂರು ಅಷ್ಟೇ ಸುಂದರವಾದ ಸಾಂಸ್ಕೃತಿ. ಅಲ್ಲಿ ತಾಯಿ ಚಾಮುಂಡೇಶ್ವರಿ ಇದ್ದಾಳೆ, ಈ ಕಡೆ ನಂಜನಗೂಡು ನಂಜುಂಡೇಶ್ವರ, ಈ ಕಡೆ ಮೇಲುಕೋಟೆ ಚೆಲುವರ ನಾರಾಯಣ, ಈ ಕಡೆ ಶ್ರೀರಂಗನಾಥ ಸ್ವಾಮಿ, ಮಧ್ಯ ಅರಮನೆ, ಮತ್ತು ಆ ಬೃಂದಾವನ, ಹಾಗೆಯೇ KRS, ಮತ್ತು ಹೀಗೆ ರಾಜಮಹಲು, ಮತ್ತು ದೊಡ್ಡದಾದ ಚರ್ಚ್ಗಳು, ಮತ್ತು ವಸ್ತು ಸಂಗ್ರಹಾಲಯಗಳು, ಪ್ರಾಣಿ ಸಂಗ್ರಹಾಲಯ, ಮೃಗಾಲಯ, ಇವೆಲ್ಲವನ್ನು ನೀವು ಮೈಸೂರಲ್ಲಿ ಒಮ್ಮೆ ನೋಡಿ, ಮೈಸೂರನ್ನ ಒಂದು ಸಾರಿ ಹೋಗಿ ಬನ್ನಿ. ಹಾಗೆ ಕರ್ನಾಟಕ ಒಂದು ಜಗಮೋಹನ ರಾಜಮಹಲ್ ಪುರಾತತ್ವ ವಸ್ತು ಸಂಗ್ರಹ. ಇಲ್ಲಿ ಜಗಮೋಹನ ಇದರಲ್ಲಿ ಜಗಮೋಹನ ವಸ್ತು ಸಂಗ್ರಹದ ಏನಿದೆ ಅಂದರೆ ನಿಮಗೆ ಹಳೆಯ ಕಾಲದ ವಸ್ತು ಸಂಗ್ರಹಾಲಯಗಳನ್ನ ಇಲ್ಲಿ ನೀವು ನೋಡ್ಬೋದು. ಇದು ಮೈಸೂರಿನ ಒಂದು ಪರಿಚಯ. ನೆಕ್ಸ್ಟ್ ಈಗ ಇಲ್ಲಿ ಅರಿತಕ್ಕಂಥ ಇಲ್ಲಿ ಆಳಿದ ರಾಜರುಗಳ ಮನೆತನದ ಹೆಸರು ಬರ್ತಾ ಇದೆ. ಮನೆತನಗಳು ಯಾವಪ್ಪ ಅಂದರೆ ಗಂಗಾ, ಕದಂಬ, ರಾಷ್ಟ್ರಕೂಟ, ಚಾಲುಕ್ಯ, ಹೊಯ್ಸಳ, ಒಡೆಯರು, ಆದಿ ರಾಜವಂಶನೇ ತಥಾ ಕೃಷ್ಣದೇವರಾಯ, ಮದಕರಿ ನಾಯಕ, ರಾಣಿ ಅಬ್ಬಕ್ಕ ದೇವಿ, ಕಿತ್ತೂರು ಚೆನ್ನಮ್ಮ, ಟಿಪ್ಪು ಸುಲ್ತಾನ್, आदिल शाही जैसी शासकों को ने कर्नाटक राज्य के ಶ್ರೀ ವಿದ್ಯಾಪೀಠ ಮಹತ್ವಪೂರ್ಣ ಯೋಗದಾನ ಇದೆ. ಇಲ್ಲಿ ಇರ್ತಕ್ಕಂಥ ರಾಜರ ವಂಶಗಳ ಮನೆತನ ಕೃಷ್ಣದೇವರಾಗಿರ್ಬೋದು, ಮತ್ತು ನಮ್ಮ ಮೈಸೂರು ಒಡೆಯರಾಗಿರ್ಬೋದು, ಚಾಲುಕ್ಯರಾಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು, ಗಂಗರು, ಕದಂಬರು, ಇವರೆಲ್ಲ ನಮಗೆ ನಮ್ಮ ಸಾಂಸ್ಕೃತಿಕ ಒಳ್ಳೊಳ್ಳೆ ಒಂದು ವಸ್ತು ಕಲೆ ಶಿಲ್ಪ ಕಲೆಗಳನ್ನು ಬಿಟ್ಟು ಹೋಗಿದ್ದಾರೆ. ಅವರು ಆಡಿದಂಥ ಈ ರಾಜ್ಯದಲ್ಲಿ ನಾವಿರೋದೇ ನಮ್ಮ ಭಾಗ್ಯ. ನೆಕ್ಸ್ಟ್ ಕರ್ನಾಟಕಕ್ಕೆ ಅನೇಕ ಸಾಹಿತ್ಯಕಾರರು, ಈಗ ಸಾಹಿತ್ಯಕಾರರು ಬರ್ತಾ ಇದ್ದಾರೆ. कर्नाटक के अनेक साहित्यकारों ने सारे संसार में कर्नाटक की कीर्ति फैलाई. इडी सारे संसार ಅಂದ್ರೆ ಇಡೀ ಜಗತ್ತಿನಲ್ಲಿ ಇಡೀ ವಿಶ್ವಕ್ಕೆ ನಮ್ಮ ಕರ್ನಾಟಕದ ಸಾಹಿತ್ಯಕಾರರು ನಮ್ಮ ಸಂಸ್ಕೃತಿನ ಆಡಿಸಿದ್ದಾರೆ, ಪಸರಿಸಿದ್ದಾರೆ. ಯಾರ್ಯಾರಪ್ಪ ಅಂತಂದ್ರೆ ವಚನಕಾರ ಬಸವಣ್ಣವರು ಹುಟ್ಟಿದ ನಾಡಿದು. ಮತ್ತೆ ಕ್ರಾಂತಿಕಾರಿ ಕ್ರಾಂತಿಕಾರಿ ಸಮಾಜ ಸುಧಾರಕರು, ಮತ್ತೆ ಅಕ್ಕ ಮಹಾದೇವಿಯವರು, ಹಾಗೆ ಅಲ್ಲಮ ಪ್ರಭು, ಮತ್ತೆ सर्वज्ञ जैसे अनेक संतों ने अपने अनमोल वचनों द्वारा तम वचनಗಳ ಮುಖಾಂತರ ಪ್ರೇಮ, ದಯಾ और धर्म की सिद्धि है. ಇವರೇನು ಮಾಡಿದ್ರಪ್ಪ ಅಂತಂದ್ರೆ ತಮ್ಮ ವಚನಗಳ ಮೂಲಕ ಅನೇಕ ಧರ್ಮ, ನ್ಯಾಯ, ಪ್ರೇಮ
ಇವುಗಳನ್ನು ಕಲಿಸ್ಕೊಟ್ರು. ಯಾರೇಳಿ? ನಮ್ಮ ವಚನಕಾರರು ತಮ್ಮ ವಚನದ ಮುಖಾಂತರ ನಮಗೆ ಒಂದು ಧರ್ಮವನ್ನು, ಒಂದು ಪ್ರೀತಿಯನ್ನು, ದಯೆಯನ್ನು ಕಲಿಸ್ಕೊಡ್ತಾರೆ. ನೆಕ್ಸ್ಟ್ ಪುರಂದರದಾಸರು, ಕನಕದಾಸರು, ಇವರು ತಮ್ಮ ಯಾವುದರ ಮುಖಾಂತರ? ತಮ್ಮ ಪದಗಳ ಮುಖಾಂತರ. ಹಾಗೆ ಭಕ್ತಿ ಕವಿಯೋನೆ ಭಕ್ತಿ ನೀತಿ ಸದಾಚಾರಕ್ಕೆ ಗೀತೆಗಯೆ, ಇವರು ತಮ್ಮ ಭಕ್ತಿಯ ಪುರಂದರದಾಸರ ಕೀರ್ತನೆಗಳು. ಕನಕದಾಸರು ಇವರೆಲ್ಲ ತಮ್ಮ ಕೀರ್ತನೆಗಳ ಮುಖಾಂತರ ನಮಗೆ ಒಂದು ಭಕ್ತಿಯ ಸುಧೆಯನ್ನು ಹರಿಸಿದ್ದಾರೆ. ನೆಕ್ಸ್ಟ್ ಪಂಪ, ಮಹಾನ್ ಕವಿಗಳಾದ ಪಂಪ, ನಮ್ಮ ಆದಿಕವಿಗಳು ಇವರೆಲ್ಲ ಪಂಪ, ರನ್ನ, ಪೊನ್ನ, ಕುಮಾರವ್ಯಾಸ, ಹರಿಹರ, ರಾಘವಕ್ಕ, ಇವರು ಮಹಾನ್ ಕಾವ್ಯ. ಇವರು ತಮ್ಮ ಮಹಾನ್ ಕಾವ್ಯಗಳ ಮುಖಾಂತರ ನಮಗೆ ಏನು ಮಾಡಿದ್ದಾರೆ? ಕನ್ನಡ ಸಾಹಿತ್ಯದ ಸಮೃದ್ಧಿ ಬನಾಯಿ, ಕನ್ನಡ ಸಾಹಿತ್ಯದ ಸಮೃದ್ಧಿಯನ್ನು ಇವರು ಹರಿಸಿದ್ದಾರೆ. ನೆಕ್ಸ್ಟು ಆಧುನಿಕ ಕಾಲ. ಈಗ ನಮ್ಮ ಕಾಲದ ಕವಿಗಳು, ನಮ್ಮ ಕಾಲದ ಸಾಹಿತ್ಯಕಾರರು ಬರ್ತಾ ಇದ್ದಾರೆ. ಯಾರಪ್ಪ ಅಂದರೆ ಆಧುನಿಕ ಕಾಲದ ಸಾಹಿತ್ಯಕಾರ ಕುವೆಂಪು ಅವರು, ದ ರಾ ಬೇಂದ್ರೆ ಅವರು, ಶಿವರಾಮ್ ಕಾರಂತ್ ಅವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿಕ್ರು ಗೋಕಾಕ್, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ और चंद्रशेखर कंबार ಜ್ಞಾನಪೀಠ ಪುರಸ್ಕಾರ ಸೆ ಅಲಂಕೃತ. ಈ 8 ಜನ ಮಹಾನ್ ನಾಯಕರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇದು ನಮ್ಮ ಕನ್ನಡ ಸಾಹಿತ್ಯದ ಕೀರ್ತಿ ಪತಾಕೆಯನ್ನೇ ಎಬ್ಬಿಸಿದೆ. यह ಕನ್ನಡ ಭಾಷಾ ಸಂಸ್ಕೃತಿ ತಥಾ ಕರ್ನಾಟಕದಲ್ಲಿ ಗೌರವ का ವಿಷಯ. ಈ ಒಂದು ವಿಚಾರ, ಈ 8 ಜನ ಮಹಾನ್ ಸಾಹಿತ್ಯಕಾರರಿಗೆ ಈ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ನಮ್ಮ ಕರ್ನಾಟಕಕ್ಕೆ, ನಮ್ಮ ಕನ್ನಡ ಭಾಷೆಗೆ ಒಂದು ಹೆಮ್ಮೆಯ ವಿಚಾರ. ಥ್ಯಾಂಕ್ ಯು ಚಿಲ್ಡ್ರನ್ಸ್.